ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ವೆಲ್ಕಮ್ ಬ್ಯಾಕ್ ಟು ಸುಚಿಸ್ ಕಿಚನ್. ಎಸ್, ಇವತ್ತು ಏನು ಸ್ಪೆಷಲ್ ಡಿಶ್ನ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕೇಕ್. ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡೋದು ಹೇಗೆ ಅಂತ ನೋಡೋಣ. ನಾರ್ಮಲಾಗಿ ನಾವೆಲ್ಲರೂ ಕೇಕ್ನ ಹೊರಗಡೆ ಟೇಸ್ಟ್ ಮಾಡಿರ್ತೀವಿ, ಚೆನ್ನಾಗಿದೆ ಅಂತ ತಿಂದಿರ್ತೀವಿ. ಬಟ್ ಹೆಲ್ದಿಯರ್ ವೇಯಲ್ಲಿ ಏನೂ ಕೆಮಿಕಲ್ಸ್ ಯೂಸ್ ಮಾಡ್ದೇನೆ, ಏನೂ ಕೂಡ ಪ್ರಿಸರ್ವೇಟಿವ್ಸ್ ಅಥವಾ ಏನಾದರೂ ಕಲರಿಂಗ್ಸ್ ಏನೂ ಯೂಸ್ ಮಾಡ್ದೇನೆ ಹೆಲ್ದಿಯರ್ ವೇಯಲ್ಲಿ ಕೇಕ್ ಹೇಗೆ ಮಾಡೋದಂತ ನೋಡೋಣ. ನೀವು ನೋಡ್ತಾ ಇರ್ಬೋದು ಕ್ಲಿಪ್ಪಿಂಗಲ್ಲಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಬರ್ತಾಯಿದೆ ಅಂತ. ಆ ಹವೆ ಬರ್ತಾ ಇರೋದನ್ನ ನೋಡಿ ಗೊತ್ತಾಗುತ್ತೆ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಕೇಕ್ ಮಾಡಲು ಬೇಕಾದ ಸಾಮಗ್ರಿಗಳು: 3/4 ಕಪ್ಪಷ್ಟು ರವೆ, 3/4 ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ ಮೊಸರು, 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ, 3/4 ಕಪ್ಪಷ್ಟು ಹಾಲು, ಅರ್ಧ ಕಪ್ ಮೈದಾ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಟೂಟಿ ಫ್ರೂಟಿ, ಇಟ್ಸ್ ಅನ್ ಆಪ್ಷನಲ್, ಆ್ಯಂಡ್ ಇದು ಬೇಕಿಂಗ್ ಪೌಡರ್, ಹಾಗೆ ಇದು ಬೇಕಿಂಗ್ ಸೋಡಾ, ನಾವು ಮಾಮೂಲಿ ಮನೇಲಿ ಯೂಸ್ ಮಾಡುವಂಥ ಸೋಡಾ ಪುಡಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂತ ನೋಡೋಣ ಬನ್ನಿ. ಈಗ ಮಿಕ್ಸಿ ಜಾರ್ಗೆ ನಾವು ತೆಗೆದುಕೊಂಡಿರೋಂತಹ ರವೆ 3/4 ಕಪ್ ರವೆನ ಆ್ಯಡ್ ಮಾಡ್ತಾಯಿದ್ದೀನಿ. ರವೆ ಹಾಕಾದ್ಮೇಲೆ ನೆಕ್ಸ್ಟು ಸಕ್ಕರೆ, ನಾವೇನು ಸಕ್ಕರೆ ತೊಗೊಂಡಿದ್ವಲ್ಲ ಮೆಜರ್ಮೆಂಟು, ಆ ಸಕ್ಕರೆ ನಾನು ಇವಾಗ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ರವೆ ಮತ್ತು ಸಕ್ಕರೆ ಎರಡು ಪುಡಿಯಾಗಿದೆ, ನೀವು ನೋಡ್ತಾ ಇರ್ಬೋದು. ಇವಾಗ ನೆಕ್ಸ್ಟ್ ಇದಕ್ಕೆ ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾವೇನು ಮೆಜರ್ಮೆಂಟ್ ತೊಗೊಂಡಿದ್ವಲ್ಲ ಅರ್ಧ ಕಪ್ಪು ಅಷ್ಟು ನಾನು ಮೈದಾನ ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು, ಆನಂತರ ನಾವು ತೆಗೆದುಕೊಂಡಿರುವಂತಹ 3/4 ಕಪ್ಪಷ್ಟು ಹಾಲು, ಅರ್ಧ ಕಪ್ ಅಂತಲೇ ಅನ್ಕೋಬೋದು, ಅರ್ಧ ಕಪ್ಪಷ್ಟು ಹಾಲನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಲು, ಹಾಗೆ ಅರ್ಧ ಕಪ್ಪಷ್ಟು ಮೊಸರು, ಹಾಗೆ 2 ಸ್ಪೂನ್ 1.5-2 ಸ್ಪೂನ್ ಎಣ್ಣೆ. ಈಗ ಇದನ್ನೆಲ್ಲ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ. ನಾವೇನಿವಾಗ ಗ್ರೈಂಡ್ ಮಾಡ್ಕೊಂಡ್ವಲ್ಲ ಆ ಬ್ಯಾಟರ್ನ ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಏನೂ ಕೂಡ ಮಿಕ್ಸಿ ಜಾರಲ್ಲಿ ಬಿಡ್ದೇನೆ ಎಲ್ಲ ನೀಟಾಗಿ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಒಂದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ, ಹಾಗೆ 1 ಸ್ಪೂನ್ ಬೇಕಿಂಗ್ ಪೌಡರ್, ಹಾಗೆ 1 ಸ್ಪೂನ್ ಬೇಕಿಂಗ್ ಸೋಡಾ ಪುಡಿ, ನಾವು ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ಆ ಸೋಡಾ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು, ಸೋಡಾ ಪುಡಿ, ಬೇಕಿಂಗ್ ಪೌಡರ್ ಎಲ್ಲ ಕೂಡ ಬ್ಯಾಟರ್ಗೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆಗೋದ್ರಿಂದ ನೋಡ್ಬೋದು ನೀವು ಬ್ಯಾಟರ್ ಈ ಥರ ಉಬ್ಬುತ್ತೆ. ಸೋಡಾ ಪುಡಿ ಹಾಕಿದ್ರೆ ಇನ್ಸ್ಟೆಂಟಾಗಿ ಅದರಿಂದ ಉಬ್ಬು ಬರೋದ್ರಿಂದ ಬ್ಯಾಟರ್ ನೋಡಿ ಇಷ್ಟು ಚೆನ್ನಾಗಿ ಸಾಫ್ಟಾಗಿ ಈ ಕನ್ಸಿಸ್ಟೆನ್ಸಿಲಿ ಬ್ಯಾಟರ್ ಬರುತ್ತೆ. ಸೊ ನಾನು ನೆಕ್ಸ್ಟ್ ಇದಕ್ಕೆ ಟೂಟಿ ಫ್ರೂಟಿ ಆ್ಯಡ್ ಮಾಡ್ತಾಯಿದ್ದೀನಿ. ಇಟ್ಸ್ ಅನ್ ಆಪ್ಷನಲ್, ನೀವು ಬೇಕಂದರೆ ಆ್ಯಡ್ ಮಾಡ್ಕೋಬೋದು, ಬೇಡ ಅಂದರೆ ಬಿಡ್ಬೋದು. ಆ್ಯಡ್ ಮಾಡಿದ್ಮೇಲೆ ನಾನು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಬ್ಯಾಟರ್ ಯಾವ ರೀತಿ ರೆಡಿಯಾಗಿದೆ ಅಂತ. ಇದನ್ನು ನಾವೇನು ಸ್ಟೀಮ್ ಮಾಡ್ತೀವಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನನ್ನ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಈ ತಪ್ಪಲಿ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಮಾಮೂಲಿ ಚಿಕ್ಕ ಬೌಲಲ್ಲಿ ಅಥವಾ ನಿಮ್ಗೆ ಬೇಕಾದಂಥ ಶೇಪಲ್ಲಿ, ಗ್ಲಾಸಲ್ಲಿ
ಅಥವಾ ಬಾಕ್ಸಲ್ಲಿ ಟಿಫಿನ್ ಬಾಕ್ಸಲ್ಲಿ ಕೂಡ ನೀವು ಮಾಡ್ಬೋದು. ಅದು ತಳ ಹಿಡಿಯೋದ್ರಿಂದ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ತಳಕ್ಕೆಲ್ಲ ಫುಲ್ ಎಲ್ಲನೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಬಟರ್ ಪೇಪರ್ ಇಲ್ಲ, ಸೊ ಹಾಗಾಗಿ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕಿ ಕೂಡ ನೀವು ಅದನ್ನು ಕೆಳಗಡೆ ಬೇಸಲ್ಲಿ ಬಟರ್ ಪೇಪರ್ ಹಾಕಿ ಅದ್ರ ಮೇಲೆ ಎಣ್ಣೆ ಹಚ್ಚಿ ಆ ನೆಕ್ಸ್ಟ್ ಬ್ಯಾಟರ್ನ ಅದಕ್ಕೆ ಶಿಫ್ಟ್ ಮಾಡ್ಬೋದು. ಎಣ್ಣೆ ಹೆಚ್ಚಾಗಿದೆ, ಸೊ ನಾವು ಇವಾಗೇನು ರೆಡಿ ಮಾಡ್ಕೊಂಡಿದ್ನಲ್ಲ ಆ ಬ್ಯಾಟರ್ನ ಇದಕ್ಕೆ ಶಿಫ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ಶಿಫ್ಟ್ ಮಾಡಿ ಒಂದೆರಡು ಸಲ ಟ್ಯಾಪ್ ಮಾಡಿ ಈ ಥರ ಬಬಲ್ಸ್ ಏನಾದರೂ ಇದ್ದರೆ ಅದೆಲ್ಲ ಔಟ್ ಆಗಿಬಿಟ್ಟು ಬ್ಯಾಟರ್ ನೀಟಾಗಿ ಸೆಟಲ್ ಆಗುತ್ತೆ. ಆದಮೇಲೆ ನೆಕ್ಸ್ಟು ಗ್ಯಾಸ್ ಆನ್ ಮಾಡಿ ಒಂದು ದೊಡ್ಡ ಬಾಣಲೆ ಇಟ್ಬಿಟ್ಟು ಅದಕ್ಕೆ ನಾವೇನು ಸ್ಟೀಮ್ ಮಾಡೋಕ್ಕೆ ಅಂತ ಯೂಸ್ ಮಾಡ್ತೀವಲ್ವ ಅದನ್ನು ಪ್ಲೇಸ್ ಮಾಡಿ ಬೇಸ್ಗೆ ಅದಕ್ಕೆ ಬೇಕಿದ್ರೆ ನೀವು ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಸ್ಟೀಮ್ ಕೂಡ ಮಾಡ್ಬೋದು. ನಾನಿಲ್ಲಿ ಇದಕ್ಕೆ ವಾಟರ್ನ ಆ್ಯಡ್ ಮಾಡ್ತಿದ್ದೀನಿ. ವಾಟರ್ ಆ್ಯಡ್ ಮಾಡಿ 5 ನಿಮಿಷ ಇದನ್ನು ಕುದಿಲಿಕ್ಕೆ ಅಥವಾ ಬಿಸಿ ಆಗಲಿಕ್ಕೆ ಬಿಟ್ಬಿಟ್ಟು ನಾವೇನು ರೆಡಿ ಮಾಡಿದ್ವಲ್ಲ ಬ್ಯಾಟರು, ಕೇಕ್ ಬ್ಯಾಟರು, ಅದನ್ನು ಪ್ಲೇಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಎಕ್ಸಾಕ್ಟಾಗಿ 30 ಮಿನಿಟ್ಸ್ ನಾನು ಇದನ್ನು ಬೇಕ್ ಮಾಡ್ತಾಯಿದ್ದೀನಿ. ಎಕ್ಸಾಕ್ಟ್ ನೋಡ್ಬೋದು, ನೀರು ಬಬಲ್ಸ್ ಬರ್ತಾ ಇದೆಯಲ್ಲ, ಅದರಿಂದ ಬರ್ತಿರೋ ಹವೆಯಿಂದ ಕೇಕು ಆರಾಮಾಗಿ ಈಸಿಯಾಗಿ ಬೇಯುತ್ತೆ. ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಹಾಫ್ ಆನ್ ಅವರ್ ಆದಮೇಲೆ ಒಂದು ಟೂತ್ ಪಿಕ್ನ ತೊಗೊಂಡು ಅದ್ರ ಮೇಲೆ ಚುಚ್ಚಿಬಿಟ್ಟು ಅಂದರೆ ಚೆಕ್ ಮಾಡಿ ಅದು ಟೂತ್ ಪಿಕ್ಕಿಗೆ ಏನು ಅಂಟಿಲ್ಲ ಅಂತಂದರೆ ಕೇಕ್ ರೆಡಿಯಾಗಿದೆ ಅಂತ. ಆನಂತರ ಅದನ್ನು ಹೊರಗಡೆ ಎತ್ಕೊಂಡು ಬೇಸ್ನ ಕಟ್ ಮಾಡಿಕೊಂಡು ಈ ಥರ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ನಿಮಗೆ ಬೇಕಾದಂಥ ಸೈಜಲ್ಲಿ ನೀವು ಕಟ್ ಮಾಡಿಕೊಂಡು ಟೇಸ್ಟ್ ಮಾಡ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ಅಂತ. ಮನೇಲಿ ಒಂದ್ಸಲ ಟ್ರೈ ಮಾಡಿ, ತುಂಬ ಇಷ್ಟಪಡ್ತಾರೆ. ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಕೇಕ್ ತುಂಬ ಚೆನ್ನಾಗಿತ್ತು, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.